ನಿಂದ ಜಾಗ ಹಿಂಗ್ ಕಟ್ಟೋದಕ್ಕಿದ ನಿಂದ ಜಾಗ ಅಲ್ಲ, ನಿಂದ ಜಾಗ ಇದು ಹಿಂಗ್ ಕಟ್ಟೋ ಜಾಗ ಇದು ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಜಾಗ ಕಟ್ಟೋದಕ್ಕೆ ನಾನು ಕೇಳ್ತಾ ಇರೋದು. ಗೌರ್ಮೆಂಟ್ ಜಾಗದಲ್ಲಿ ನೀವು ಇಷ್ಟೆಲ್ಲ ಮಾಡಿದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ? ಸ್ನೇಹಿತರೆ, ಒಮ್ಮೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು. ಒಬ್ಬ ಹಿಂದೂ ಮತಾಂತರಗೊಂಡರೆ ಹಿಂದೂ ಧರ್ಮಕ್ಕೆ ಒಬ್ಬ ಶತ್ರು ಹುಟ್ಟಿಕೊಂಡಂತೆ. ಅಂದು ವಿವೇಕಾನಂದರು ಆಡಿದ ಈ ಮಾತುಗಳು ಇಂದು ನಮ್ಮ ಕಣ್ಣು ಮುಂದೆಯೇ ಸತ್ಯವಾಗುತ್ತಿದೆಯೇ? ಈ ಹೆಂಗಸರ ಮಾತುಗಳನ್ನು ಕೇಳುತ್ತಿದ್ದರೆ, ನಮ್ಮ ಸುತ್ತಲೂ ನಡೆಯುತ್ತಿರುವ ಬೆಳವಣಿಗೆಗಳನ್ನು ನೋಡುತ್ತಿದ್ದರೆ ಹೌದು ಅನಿಸದೇ ಇರಲಾರದು. ಬೆಂಗಳೂರಿನ ಹೆಣ್ಣೂರು ಮುಖ್ಯ ರಸ್ತೆಯ ಗೆದ್ದಲಹಳ್ಳಿ ಗ್ರಾಮದ ಬಳಿ ಇತ್ತೀಚೆಗೆ ನಡೆದ ಘಟನೆ ಇಡೀ ಹಿಂದೂ ಸಮಾಜ ಕಣ್ಣು ಬಿಟ್ಟು ನೋಡಬೇಕಾದ ಕಟು ಸತ್ಯ. ಸಾರ್ವಜನಿಕ ಸೌಲಭ್ಯದ ಹೆಸರಿನಲ್ಲಿದ್ದ ಜಾಗವನ್ನು ರಾತ್ರೋರಾತ್ರಿ ಅಕ್ರಮವಾಗಿ ಹೇಗೆ ಲೂಟಿ ಮಾಡಲಾಗುತ್ತದೆ, ಧರ್ಮದ ಹೆಸರಿನಲ್ಲಿ ಭೂಗಳ್ಳತನ ಹೇಗೆ ನಡೆಯುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಅಸಲಿಗೆ ಅಲ್ಲಿ ಆಗಿದ್ದೇನೋ ಗೊತ್ತಾ? ಹೆಣ್ಣೂರು ಮುಖ್ಯ ರಸ್ತೆಯ ಗೆದ್ದಲಹಳ್ಳಿ ಗ್ರಾಮದ ಬಳಿ ರಸ್ತೆ ಅಗಲೀಕರಣದ ಕಾಮಗಾರಿ ನಡೆಯುತ್ತಿತ್ತು. ಇದಕ್ಕಾಗಿ ಅಲ್ಲಿದ್ದ ಸಾರ್ವಜನಿಕ ಶೌಚಾಲಯವೊಂದನ್ನು ಅಧಿಕಾರಿಗಳು ತೆರವುಗೊಳಿಸಿದ್ದರು. ಸಾರ್ವಜನಿಕ ಉಪಯೋಗಕ್ಕೆ ಬರಬೇಕಾಗಿದ್ದ ಆ ಖಾಲಿ ಜಾಗದ ಮೇಲೆ ಕಣ್ಣಿಟ್ಟ ಕ್ರೈಸ್ತ ಮಾಫಿಯಾ ಕಾನೂನಿಗೆ ಕವಡೆ ಕಾಸಿನ ಕೆಮ್ಮತ್ತು ನೀಡದೆ ರಾತ್ರೋರಾತ್ರಿ ಅಲ್ಲಿ ಒಂದು ಅಕ್ರಮ ಚರ್ಚನ್ನು ತಲೆ ಎತ್ತುವಂತೆ ಮಾಡಿತು. ಹೌದು, ಸಾರ್ವಜನಿಕ ಶೌಚಾಲಯವಿದ್ದ ಜಾಗದಲ್ಲಿ ಯಾವುದೇ ಅನುಮತಿ ಇಲ್ಲದೆ, ಕಾನೂನಿನ ಭಯವಿಲ್ಲದೆ ಆಕ್ರಮಣ ಮಾಡಲಾಗಿತ್ತು. ಇದನ್ನು ಗಮನಿಸಿದ ಸ್ಥಳೀಯರು ಮತ್ತು ದೇಶಭಕ್ತರು ಬೆಚ್ಚಿಬಿದ್ದರು. ಕಾನೂನು ಬಾಹಿರವಾಗಿ ಸಾರ್ವಜನಿಕ ಆಸ್ತಿಯನ್ನು ಕಬಳಿಸುತ್ತಿರುವುದನ್ನು ಕಂಡ ತಕ್ಷಣ ರಾಷ್ಟ್ರ ರಕ್ಷಣೆ ಪಡೆಯ ಜಾಗೃತ ಕಾರ್ಯಕರ್ತರು 9 ದಿನಗಳ ಹಿಂದೆಯೇ ಸ್ಥಳೀಯ ಜಿಬಿಎ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಲಿಖಿತ ದೂರನ್ನು ನೀಡಿದ್ದರು. ಆದರೆ ನಮ್ಮ ವ್ಯವಸ್ಥೆ ಹೇಗಿದೆ ನೋಡಿ. ದಿನಗಳು ಉರುಳಿದವು. 9 ದಿನಗಳಾದರೂ ವ್ಯವಸ್ಥೆ ಮಾತ್ರ ಕುರುಡಾಗಿತ್ತು. ನೀಡಿದ ದೂರು ಕಸದ ಬುಟ್ಟಿ ಸೇರಿತು ಅಂತ ಅಧಿಕಾರಿಗಳು ನೆಮ್ಮದಿಯಿಂದ ಕೂತಿದ್ದರು. ಆದರೆ ಆ ಧರ್ಮದ ದಲ್ಲಾಳಿಗಳಿಗೆ ಮತ್ತು ಎಸಿ ರೂಮಿನಲ್ಲಿ ಕೂತಿರುವ ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ, ಅಲ್ಲಿಗೆ ಬರ್ತಿರೋದು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಹಿಂದೂ ಧರ್ಮದ ರಕ್ಷಣೆಗೆ ನಿಂತ ಸಿಂಹದ ಘರ್ಜನೆ ಅಂತ. ಹೌದು ಸ್ನೇಹಿತರೆ, ಯಾವಾಗ ವ್ಯವಸ್ಥೆ ಕೈಚೆಲ್ಲಿ ಕೂತಿತೋ ಆಗ ಅಖಾಡಕ್ಕೆ ಧುಮುಕಿದ್ದೆ ರಾಷ್ಟ್ರ ರಕ್ಷಣೆ ಪಡೆಯ ಹೆಬ್ಬುಲಿ ದಿಲೀಪ್ ಬೆಳ್ಳೂರು. ಅನ್ಯಾಯ ಕಂಡರೆ ರೊಚ್ಚಿಗೇಳುವ, ಧರ್ಮದ ಹೆಸರಿನಲ್ಲಿ ನಡೆಯುವ ದಂಧೆಯನ್ನು ಹೆಡೆಮುರಿ ಕಟ್ಟುವ ಈ ವೀರ ನೇರವಾಗಿ ಅಕ್ರಮ ಚರ್ಚ್ ತಲೆ ಎತ್ತಿದ್ದ ಗೆದ್ದಲಹಳ್ಳಿಯ ಅಖಾಡಕ್ಕೆ ಎಂಟ್ರಿ ಕೊಟ್ಟರು. ಅಧಿಕಾರಿಗಳ ಮತ್ತು ಪೊಲೀಸರ ಮಾಹಿತಿ ನೀಡಿ ಸ್ಥಳದಲ್ಲೇ ಧರಣಿ ಕುಳಿತರು. ಪೊಲೀಸರೇ, ಬಿಎಂಪಿ ಅಧಿಕಾರಿಗಳೇ, ನಿಮ್ಮಲ್ಲಿ ದಮ್ಮಿದ್ದರೆ, ತಾಕತ್ತಿದ್ದರೆ ಜಾಗಕ್ಕೆ ಬನ್ನಿ ಎಂದು ದಿಲೀಪ್ ಬೆಳ್ಳೂರು ಸವಾಲ್ ಹಾಕಿದಾಗ ಇಡೀ ಹೆಣ್ಣೂರು ಮುಖ್ಯ ರಸ್ತೆಯೇ ನಡುಗಿ ಹೋಗಿತ್ತು. ಪೊಲೀಸರು ಬರಲು ಹೆದರಿ ಹಿಂದೆ ಸರಿದರು. ಆದರೆ ಬಿಎಂಪಿ ಅಧಿಕಾರಿಗಳು ದಿಲೀಪ್ ಬೆಳ್ಳೂರವರ ಆಕ್ರೋಶದ ಜ್ವಾಲೆಗೆ ಬೆದರಿ ಸ್ಥಳಕ್ಕೆ ಓಡೋಡಿ ಬರಲೇಬೇಕಾಯಿತು. ಅಲ್ಲಿ ನಡೆದಿದ್ದೇನು ಗೊತ್ತಾ? ಧರ್ಮದ ಹೆಸರಿನಲ್ಲಿ ಸಾರ್ವಜನಿಕ ಆಸ್ತಿಯನ್ನು ಕಬಳಿಸಲು ಹವಣಿಸುತ್ತಿದ್ದ ಆ ಭೂಗಳ್ಳರ ಅಹಂಕಾರಕ್ಕೆ ದಿಲೀಪ್ ಬೆಳ್ಳೂರು ಸರಿಯಾದ ಶಾಕ್ ಕೊಟ್ಟರು. ಕಾನೂನು ಎಲ್ಲರಿಗೂ ಒಂದೇ, ಹಿಂದೂಗಳ ಮೌನ ದೌರ್ಬಲ್ಯವಲ್ಲ, ಅಧಿಕಾರಿಗಳ ಸಮ್ಮುಖದಲ್ಲೇ ಇವತ್ತು ಈ ಅಕ್ರಮ ಧೂಳೀಪಟವಾಗಬೇಕು ಎಂದು ದಿಲೀಪ್ ಬೆಳ್ಳೂರು ಗರ್ಜಿಸಿದರು. ಅಧಿಕಾರಿಗಳು ನಿಂತ ಜಾಗದಲ್ಲೇ ಆದೇಶ ಹೊರಡಿಸಿದರು. ನೋಡುತ್ತಿದ್ದಂತೆ ಆ ರಾತ್ರೋರಾತ್ರಿ ಎದ್ದಿದ್ದ ಅಕ್ರಮ ಧಾರ್ಮಿಕ ಕಟ್ಟಡದ ಒಂದೊಂದು ಇಟ್ಟಿಗೆಯೂ ಧರೆಗುರುಳಿತು. ಇದು ಕೇವಲ ಒಂದು ಕಟ್ಟಡದ ನೆಲಸಮವಲ್ಲ, ಹಿಂದೂಗಳ ಜಾಗವನ್ನು ಲೂಟಿ ಮಾಡಲು ಬಂದ ಮಾಫಿಯಾಕ್ಕೆ ರಾಷ್ಟ್ರ ರಕ್ಷಣೆ ಪಡೆಯ ದಿಲೀಪ್ ಬೆಳ್ಳೂರು ಕೊಟ್ಟ ಖಡಕ್ ಎಚ್ಚರಿಕೆ. ಬೆಂಗಳೂರಿನ ಸಾರ್ವಜನಿಕ ಆಸ್ತಿಗಳ ಮೇಲೆ ಕಣ್ಣಿಡುವ ಭೂಗಳ್ಳರೇ ನೆನಪಿಟ್ಟುಕೊಳ್ಳಿ, ನಾಗರಿಕರು ಎಚ್ಚರವಾಗಿದ್ದಾರೆ. ಕಾನೂನನ್ನು ಕೈಗೆತ್ತಿಕೊಳ್ಳದೆ ನಿಯಮಗಳ ಪ್ರಕಾರವೇ ಅಕ್ರಮಗಳನ್ನು ಧೂಳೀಕಟ ಮಾಡುವ ರಾಷ್ಟ್ರ ರಕ್ಷಣಾ ಪಡೆಯ ದಿಲೀಪ್ ಬೆಳ್ಳೂರು ಅಂತಹ ಜಾಗೃತ ನಾಯಕರು ಇಂದು ಸಮಾಜದ ಬೆನ್ನಿಗಿದ್ದಾರೆ.